ನಮ್ಮ ರಾಕೇಶ್ ಕಾಡಲ್ಲಿ ಏನೋ ಹುಡುಕ್ತವನೆ. ಏನವ ಅದು? ಮಶ್ರೂಮ ಒಣಗೋಗ್ಬಿಟ್ಟೈತಲ್ಲ. ಹಾಸನ್ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀರಿ. ಫುಲ್ ಬಿಸಿಲುಗುರು. ನಾ ಬೀಚ್ ಸೈಡೆಲ್ಲ ಹೋಗ್ಬಿಟ್ರೆ ಅಷ್ಟೇ ಫುಲ್ ರೋಸ್ಟ್ ಆಗಿಬಿಡ್ತೀರಿ. ತುಂಬ ವಿಂಡ್ ಬ್ಲಾಸ್ಟು ಜಾಸ್ತಿ ಇದೆ, ಗಾಡಿ ಓಡ್ಸೋಕ್ಕಾಗ್ತಿಲ್ಲ. ತುಂಬ ಇದೆ ಗಾಳಿ ನೋಡಿ. ಏನು ಕಿತ್ತೋಗಿರೋ ನನ್ನ ಮಕ್ಕಳು. ಒಳಗಡೆ ಇಕ್ಕೊಂಡು ಇಳಿವಾಗ ಹಾಕ್ಬೇಕಪ್ಪ, ಎಲ್ಲ ರೋಡ್ಗೆ ಹಾಕ್ಬಿಡೋದು. ಅದೇನೋ ಸಕಲೇಶ್ಪುರದಲ್ಲಿದ್ದೀರಿ. ಆನ್ ದಿ ವೇ ಟು ಎಡೆಕುಮಾರಿ. ಇನ್ನೂ 22 ಕಿಲೋಮೀಟರ್ಸ್ ಇದೆ. 22 ಕಿಲೋಮೀಟ್ರ್ ಇದೆ. ಹೋಗ್ತಾ ಇದ್ದೀರಿ. ಆದರೆ ಗೊತ್ತಿಲ್ಲ ಅಲೌ ಇದೆಯಾ ಇಲ್ಲ ಅಂತ. ಹೋಗಿ ನೋಡೋದು. ಇಲ್ಲ ಅಂದರೆ ವಾಟರ್ ಫಾಲ್ಸ್, ತಿರುಮಯ ಫಾಲ್ಸ್ಗೆ ಹೋಗಿ ವಿಸಿಟ್ ಮಾಡಿಕೊಂಡು ಹಾಗೆ ಧರ್ಮಸ್ಥಳ ನೈಟ್ ಆಲ್ಟು. ಗಾಡಿ ಓಡಿಸಿದ್ರೆ ಗೊತ್ತಾಗಲ್ಲ. 5 ನಿಮಿಷ ನಿಂತ್ಕೊಂಡ್ಬಿಟ್ರೆ ಹೆವಿ ಸಕೆ ಗುರು. ಪಾಪ ಹೋಗೋದು ಸ್ಟ್ರೈಟ್ ಒಂದೇ ರೋಡ್ 5 ಕಿಲೋಮೀಟ್ರು ನೋಡಿ. ಫುಲ್ ಫಾರೆಸ್ಟು, ಫಾರ್ಮ್ ಹೌಸ್. ಸ್ನೇಹಿತರೆ ಬಂದಿದ್ದೀರಿ, ಹೊಸಹಳ್ಳಿಯಲ್ಲಿದ್ದೀರಿ. ಅಂದರೆ ಹೊಸಹಳ್ಳಿ ಬೆಟ್ಟಕ್ಕೆ ಹೋಗ್ತಾ ಇಲ್ಲ, ಆಗಲ್ಲ ಹೋಗೋಕ್ಕೆ, ಯಾಕಂದರೆ ಇಬ್ಬರು ಇದ್ದೀರಿ, ಆಫ್ ರೋಡಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕೆ ಎಡೆಕುಮಾರಿಗೆ ಹೋಗ್ತಾಯಿದ್ದೀರಿ. ಒಬ್ರು ಇಲ್ಲ ಗುರು ರೋಡಲ್ಲಿ, ಎಲ್ಲಿ ನೋಡಿದ್ರು ನಾವೇ. ಇನ್ನು 12 ಕಿಲೋಮೀಟ್ರ್ ಇದೆ. 23 ಮಿನಿಟ್ಸ್ ತೋರಿಸ್ತಾ ಇದೆ. 23 ನಿಮಿಷ. ನೋಡಿ ಎಡೆಕುಮಾರಿ ರೋಡ್ಗೆ ಎಂಟ್ರಿ ಆಗಿದ್ದೀರಿ. ಇಲ್ಲಿಂದ 3 ಕಿಲೋಮೀಟ್ರ್ ಇದೆ. 3 ಕಿಲೋಮೀಟರ್ಸ್ ಓನ್ಲಿ. ನೋಡಿ ಈ ದಾರಿಯಲ್ಲೇ ಹೋಗಬೇಕು. ಫುಲ್ ಆಫ್ ರೋಡು. ಲಾಸ್ಟ್ ಟೈಮ್ ಬಂದಿದ್ದು ಫುಲ್ ಚಿತಾಲ್ ಪತಾಲು, ಇಲ್ಲಿ ಫುಲ್ಲು. ಓಕೆ ಬನ್ನಿ ಸ್ನೇಹಿತರೆ, ಆಫ್ ರೋಡ್ ಮಾಡೋಣ. ಲಾಸ್ಟ್ ಟೈಮ್ ಬಂದಿದ್ದು ಇಲ್ಲೆಲ್ಲ ಚಿತಾಲ್ ಪತಾಲ್ ಹೆವಿ. ಮಾನ್ಸೂನಲ್ಲಿ ಬರ್ಬೇಕು ಬಂದರೆ ಇಲ್ಲಿ. ಹೆವಿ 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 ಹೆವಿ. ಫುಲ್ ಚಿತಾಲ್ ಪತಾಲೆ ಇಲ್ಲಿ. ಫುಲ್ ಪಾಯಸ ಆಗಿಬಿಡುತ್ತೆ ಮಾನ್ಸೂನಲ್ಲಿ. ವೆಯ್ಟಿಂಗ್ ಫಾರ್ ಮಾನ್ಸೂನ್ ರೈಡ್.
ಆರಾಮಾಗಿ ಓಕೆ ರಾಕಿ. ಅದು ಮಂಗಳೂರ್ದು ಟ್ರೈನ್ ಬರುತ್ತಲ್ಲ, ವಿಸ್ಟಾಡೋಮ್ ಕೋಚು, ಅದು ವ್ಯೂ ಬಂದ್ಬಿಟ್ಟು ಇಲ್ಲಿಂದನೇ ಹೋಗೋದು, ಆ ಒಳಗಡೆಯಿಂದ ಹೋಗಿ ಹಂಗೆ ಹೋಗೋದು. ಅದೇ ಟನಲ್ಗೆ ಹೋಗ್ತಾ ಇರೋದು ಇವಾಗ. ಬ್ಯಾಂಗ್ಳೂರ್ ಟು ಮಂಗಳೂರು ಟ್ರೈನಲ್ಲಿ ಹೋದರೆ ಆ ವ್ಯೂ ನೋಡ್ಬೋದು ನೀವು. ಇಲ್ಲಿ ಬರೋಕ್ಕಾಗಿಲ್ಲ ಅಂದರೆ ಬ್ಯಾಂಗ್ಳೂರ್ ಟು ಮಂಗಳೂರು ಯಾವಾಗಾದರೂ ಹೋಗುವಾಗ ಆ ವ್ಯೂನ ನೀವು ನೋಡ್ಬೋದು. ಓ ಬರುವಾಗಿರೋದು ನಮಗೆ ಟಾಸ್ಕು ಕಾರೆಲ್ಲ ಬರುತ್ತಪ್ಪ ಇಲ್ಲಿ. ಹಾಂ, ಜೀಪು 4x4 ತಾರು ಬರುತ್ತೆ, ಓನ್ಲಿ ತಾರ್ ಅಷ್ಟೇ, ಬೇರೆ ಯಾವುದು ಬರೋಂಗಿಲ್ಲ, ಬರೋಕ್ಕೂ ಆಗಲ್ಲ. ನಿಜವಾಗ್ಲೂ ಲಾಸ್ಟ್ ಟೈಮ್ ಬಂದಿದ್ದು ಮಾನ್ಸೂನಲ್ಲಿ, ನೀನು ಇದ್ದಿದ್ದಿದ್ರೆ ನೀನು ಫುಲ್ಲು ಆಫು. ಆ ಥರ ಇತ್ತು ಮೇಲಿಂದ ನೀರು. ಅಲ್ಲಿ ಬೋರ್ಡ್ ನೋಡಿದ್ರೆ 3 ಕಿಲೋಮೀಟ್ರ್ ಹಾಕವ್ರೆ. ಲಾಸ್ಟ್ ಟೈಮ್ ಯಾವುದೋ ಒಂದು ವೀಡಿಯೋಲ್ಲಿ ನೋಡಿದೆ 6 ಕಿಲೋಮೀಟ್ರ್ ಅಂದರು. ಯಾರೋ 6 ಕಿಲೋಮೀಟ್ರ್ ಅಂದರು, ಆದರೆ 3 ಕಿಲೋಮೀಟ್ರ್ ಇರೋದಿದು. ನೋಡಿ, ವಿಡಿಯೋ ನೋಡ್ತಾ ಇರೋರು ಬೈಕ್ ಅಂತ ಇರಬೇಕು. ಆಫ್ ರೋಡ್ ಗಾಡಿ ಇಕ್ಕೊಂಡು ಎಲ್ಲೆಲ್ಲೋ ನುಗ್ಗಿಸ್ಕೊಂಡು ಹೋಗ್ತಾವೆ ನೀವು. ಎಲ್ಲ ಸೀಸನಲ್ಲಿ ಬರಬೇಕು, ಎಲ್ಲ ವೇಸ್ಟ್. ಟ್ರಕ್ಕಿಂಗ್ ಬಿಗನ್ಸ್. ಓನ್ಲಿ ಆಫ್ ರೋಡ್ ಗಾಡಿಗಳು ಬರ್ಬೋದು, ಥಾರ್ ಬರ್ಬೋದು. ದಯವಿಟ್ಟು ಬೇರೆ ಗಾಡಿಯಲ್ಲಿ ಮಾತ್ರ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಬೇಕಾದ್ರೆ ಅಲ್ಲಿ ಮೇನ್ ರೋಡಲ್ಲಿ ಜೀಪ್ ಸಿಗುತ್ತೆ, ಅವ್ರ ಹತ್ರ ಮಾತಾಡ್ಕೊಂಡು ನೀವು ಒಳಗಡೆ ಬರ್ಬೋದು. ನೋಡಿ, ಈ ಥರ ಕವರ್ಗಳೆಲ್ಲ ಇಲ್ಲಿ ಹಾಕ್ಬೇಡಿ. ಯಾಕೆ ಹೇಳಿ ರೆಸ್ಟ್ರಿಕ್ಷನ್ಸ್ ಮಾಡೋದು ಪ್ಲೇಸಸ್ ಎಲ್ಲ? ಈ ಥರ ಗಲೀಜು ಮಾಡ್ತೀರಾ ಅಂತಾನೆ. ದಯವಿಟ್ಟು ಆಫ್ ರೋಡ್ ಗಾಡಿ ಇಲ್ಲಾಂದರೆ ಬರೋಕ್ಕೆ ಹೋಗಬೇಡಿ. ಇಲ್ಲಿ ತುಂಬ ಕಷ್ಟ, ಏನೋ ಇಳಿಸ್ಬಿಡ್ಬೋದು, ಹತ್ಸಕ್ಕಂತೂ ತುಂಬ ಕಷ್ಟ. ಸ್ವಲ್ಪ ಯೋಚನೆ ಮಾಡಿ ಬನ್ನಿ. ನೋಡಿ, ಗಾಡಿ ಎಲ್ಲ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀರಿ ಟುವರ್ಡ್ಸ್ ಚಡೇಕುಮಾರಿ. ಏನೊಂದು 100 ಮೀಟರ್ಸ್ ಇದೆ ಅನಿಸುತ್ತೆ. ನಮ್ಮ ರಾಕೇಶ್ ಕಾಡಲ್ಲಿ ಏನೋ ಹುಡುಕ್ತವನೆ. ಏನಪ್ಪ ಅದು? ಮಶ್ರೂಮ ಒಣಗೋಗ್ಬಿಟ್ಟೈತಲ್ಲ. ನೋ ಟ್ರೆಸ್ ಪಾಸಿಂಗ್. ಈ ಕಡಪ್ಪ, ಈ ಕಡೆ ಬಾ. ಇದೆಯಾ? ಹಿಂಗೆ ಹೋಗಿ ಹಂಗೆ ಹತ್ತು ಬರಬೇಕಾ? ಓ, ಅಲ್ಲಿ ನೋಡು, ನುಗ್ಕೊಂಬರ್ಬಾರ್ದು ಅಂತಾನೆ ಆಯಿಲ್ ಹಾಕಿರೋದಲ್ಲಿ ಅಲ್ಲೇ. ಹಾಂ, ಅಲ್ಲಿ ನೋಡಲ್ಲಿ ಆಯಿಲ್ ಫುಲ್ ಅಪ್ಲೈ ಮಾಡಿಬಿಟ್ಟವ್ರೆ. ಇಷ್ಟೇ ಹತ್ರನಾ? ಓ ಸೂಪರ್ ಗುರು, ಅಲ್ಟಿಮೇಟ್. ಖಂಡಿತ ಮಾನ್ಸೂನಲ್ಲಿ ಒಂದ್ಸಲಿ
ಬರುವ. ಫೈನಲಿ ಎಡೆಕುಮಾರಿ ಟನಲ್ ರೀಚ್ ಆಗಿದ್ದೀರಿ, ನೋಡ್ಬೋದು ನೀವು. ಲಾಸ್ಟ್ ಟೈಮು ಬಂದಿದ್ದೆ, ಅರ್ಧ ದಾರಿಯಲ್ಲಿ ವಾಪಸ್ ಹೋಗ್ಬಿಟ್ಟೆ. ಏನಪ್ಪ ಏನು ಕಾಣಿಸ್ತಾ ಇಲ್ಲ ಒಳಗಡೆ. ಟಿ ಲಿಮಿಟ್ಸ್ ಎಂಡ್ 11. ಓ ರಾಕೇಶ್ ಫುಲ್ ಯಾರೂ ಇಲ್ಲ ಗುರು. ಟ್ರೈನ್ ಬಂದರೆ ಸೀನ್ ಹೆವಿ ಆಗಿರುತ್ತೆ. ಇನ್ನು ಈ ಕಡೆ ವ್ಯೂ ನೋಡಿ. ನಿಜವಾಗ್ಲೂ ಮಾನ್ಸೂನ್ ಟೈಮಲ್ಲಿ ಬಂದ್ಬಿಟ್ರೆ ಆಹಾ ಅಲ್ಟಿಮೇಟ್ ಗುರು, ಸಾಕಾಗಿರುತ್ತೆ. ನಾನು ಟ್ರೈನಲ್ಲಿ ಬಂದರೆ ಒಳ್ಳೆ ವ್ಯೂ ಗುರು, ಸಖತ್ತಾಗಿರುತ್ತೆ. ನೋಡಿ ಗುರು, ಏನು ಬ್ಯೂಟಿಫುಲ್ಲು ನೋಡಿ. ಕೆಳಗಡೆ ಒಂದು ಫಾಲ್ಸ್ ಇದೆ, ಹೋಗಕ್ಕೆ ದಾರಿ ಇದ್ರೆ ಹೋಗಿ ದಂಬಿಡೋದೆ. ಸೂಪರು. ಇವಾಗ ಒಂದು ಟ್ರೈನ್ ಬಂದ್ಬಿಡ್ಲಿ ಆಯಿತು, ಫುಲ್ ಫಿನಿಶ್ಡ್. ಏನಿಲ್ಲ, ಅಲ್ಲಿ ನಿಂತ್ಕೊಬೋದು. ನೋಡ್ಬೋದು ವಾಟರ್ ಫಾಲ್ಸ್. ಏನು ಸ್ಟ್ರೈಟ್ ಐತೆ. ಅಲ್ಟಿಮೇಟ್ ನೋಡಿ ವ್ಯೂ. ಸೂಪರ್ ಏನಾದ್ರು ಸೂಪರ್ ಆಗಿರುತ್ತೆ. ಚಿಲ್ಲಿ ಅಲ್ವಾ? ವಿಸ್ಡಮ್ ವಿಸ್ಡಮ್. ಹಲೋ ಸ್ನೇಹಿತರೆ, ಆಯಿತು ಎಲ್ಲ ನೋಡಿದ್ದು. ಟನಲ್ಲು ಎಲ್ಲ ಸಾಕತ್ತಾಗಿತ್ತು ಗುರು. ಅದೇ ಟೈಮಿಗೆ ಟ್ರೈನ್ ಬೇರೆ ಬಂತು. ಅಲ್ಟಿಮೇಟ್ ವ್ಯೂ ಸೂಪರಾಗಿತ್ತು. ಇವಾಗ ಇನ್ನೊಂದು ಟಾಸ್ಕ್ ಏನಂದರೆ ಆಚೆ ಹೋಗೋದು. ಬನ್ನಿ ಹೋಗೋಣ. ಏನು ಗುರು ಚಿಟ್ಟೆಗಳು. ಸ್ನೇಹಿತರೆ ಫೈನಲ್ ಆಗಿ ಎಕ್ಸಿಟ್ ಬಂದ್ರಿ ಆಚೆ. ನೋಡ್ಬೋದು ನೀವು, ಫುಲ್ ಆಫ್ ರೋಡು. ಆದರೆ ಆಫ್ ರೋಡ್ ಗಾಡಿ ತೊಗೊಂಬಂದ್ಬಿಟ್ರೆ ಫುಲ್ ಮಜಾ ಇರುತ್ತೆ ಗುರು ಇಲ್ಲಿ.
ಹಲೋ ಸ್ನೇಹಿತರೆ, ಫೈನಲಿ ಸಕಲೇಶ್ಪುರ ಔಟ್ರಿಗೆ ಬಂದಿದ್ದೀರಿ. ಓಯ್ ಹಲೋ ಸ್ನೇಹಿತರೆ, ಊಟ ಎಲ್ಲ ಆಯಿತು. ಆನ್ ದಿ ವೇ ಟು ಧರ್ಮಸ್ಥಳ. ಇನ್ನು 60 ಕಿಲೋಮೀಟ್ರ್ ಇದೆ, ಹೋಗ್ತಾ ಇದ್ದೀರಿ. ರೋಡೆಲ್ಲ ಚಿಂಜಾಗಿ ಹಾಕ್ಬಿಟ್ಟವ್ರು ಗುರು, ಸಕ್ಕತ್ತಾಗೈತೆ. ಸ್ವಲ್ಪ ಅಲ್ಲಿ ಮಾತ್ರ ಒಂದು 20% ಪೆಂಡಿಂಗಲ್ಲಿದೆ ಕೆಲಸ. ಅದು ಹಾಕ್ಬಿಟ್ರೆ ಸಾಕತ್ ರೋಡು. ಅವು ಹೊಸದು ಇವಾಗಲೇ ಹಾಕವ್ರೆ. ಇನ್ನು 16 ಕಿಲೋಮೀಟ್ರ್ ಇದೆ. 22 minutes ಟು ಗೋ. ಬೆಂಗಳೂರು BMTC. ಹಲೋ ಸ್ನೇಹಿತರೆ, ಫೈನಲಿ ರೀಚ್ ಆಗಿದ್ದೀನಿ ಧರ್ಮಸ್ಥಳ. ಫೈನಲಿ ರೀಚ್ ಆಗಿದ್ದೀರಿ ಧರ್ಮಸ್ಥಳಕ್ಕೆ. ಏನಪ್ಪ ರಶ್ ಕಮ್ಮಿ ಇದ್ದಂಗೈತೆ. ನಾಳೆ ದೇವಿನಾ? ಹಾಂ, ಸ್ವಲ್ಪ ರಶ್ ಕಡಿಮೆನೆ. ಫೈನಲಿ ಧರ್ಮಸ್ಥಳ ಬಂದಿದ್ದೀರಿ. ನಾಳೆ ಬೆಳಗ್ಗೆನೇ ದರ್ಶನ. ಮತ್ತು ಡೇ 1 ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ, ಏನಪ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಣ್ಣನ ಸಪೋರ್ಟ್ ಮಾಡ್ತಾಯಿರಿ. ಇದೇ ವೀಡಿಯೋಗಳನ್ನ ಮಾಡ್ತಾ ಇರ್ತಾರೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಕೆ ಗಾಯ್ಸ್, ಬಾಯ್.